ಕಮಲ ಆಪರೇಷನ್ ಮಾಡಿ ಸರ್ಕಾರ ರಚನೆ ಮಾಡಿದಂಥವ್ರು. ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಅದರಲ್ಲಿ ದೊಡ್ಡ ಮಹಾರಾಷ್ಟ್ರದಲ್ಲಿ ಹಿಂದೆ ಈ ಶಿವಸೇನೆಯನ್ನು ಹೊಡೆದ ಅಲ್ಲೇ ತಮ್ಮ ಪಕ್ಷವನ್ನು ಆಡಳಿತದಂಥದ್ದು ಅಲ್ಲಿ ಏನು ಗದ್ದಲ ಮಾಡಿದ್ರು ಈಗ ನಮ್ಮ ಕಣ್ಣು ಮುಂದದ. ಇನ್ನೂ ಅನೇಕ ರಾಜ್ಯಗಳಲ್ಲಿ ಇಂಥ ಕಾಣ್ತಾ ಇದ್ದೀವಿ ನಾವು. ಇಂಥ ಸಂದರ್ಭದಲ್ಲೇ ಈ ಡಿ ಕೆ ಶಿ ಅವರು ನಡೆದುಕೊಂಡು ಕರ್ನಾಟಕದಲ್ಲಿ ತಮ್ಮ ಅಧಿಪತ್ಯವನ್ನು ಸಾಧಿಸಬೇಕು ಅಂತ ಹೊರಟಿದ್ದಾರೆ ಅನ್ನುವಂಥ ದೊಡ್ಡ ಪ್ರಬಲವಾದ ವಾದ. ಆದರೆ ಇನ್ನು ಕೆಲವೊಂದಿಷ್ಟು ಜನ ಇಲ್ಲಪ್ಪ ಅವರು ಕಟ್ಟ ಕಾಂಗ್ರೆಸ್ಸಿಗರು ಹೋಗ್ಲಿಕ್ಕಿಲ್ಲ ಅನ್ನೋದು ವಾದಗಳು ಕೇಳಿ ಬರ್ತಾಯಿದ್ದಾವೆ. ಒಟ್ಟಿನಲ್ಲೇ ಒಂದು ಇತ್ತೀಚೆಗೆ ಮತ್ತಷ್ಟು ನ್ಯೂಸ್ ಬಂದಿದ್ದೀರಪ್ಪ ಅಂದರೆ ನಿಶ್ಚಿತಪ್ಪ ಇದು ಹೊಡಿತದ, ಜನವರಿ ಒಳಗೆ ಬಿದ್ದು ಹೋಗ್ತದೆ ಸರ್ಕಾರ ಅನ್ನುವಂಥ ಮತ್ತು ಅನೇಕ ವಿಚಾರಗಳು ಮುಂದೆ ಬರ್ತಾ ಇದ್ದಾವೆ. ಒಂದು ವೇಳೆ ನಿಜಾನ ಸರ್ಕಾರ ಬಿದ್ದು ಹೋಗ್ತದನ ಅನ್ನುವಂಥ ಸಂಶಯಗಳು ಎಲ್ಲ ಕಡೆ ಕಾಣ್ತಾ ಇದ್ದಾವೆ. ಹೀಗಾಗಿ ಮೋದಿ ಅವ್ರಿಗಂತೂ ಇದನ್ನು ಮಾಡಲೇಬೇಕು ಅನ್ನೋಂಥ ಒಂದು ಹಠನೂ ಅದ ಮೋದಿ ಮತ್ತು ಚಾದ್ರ ಅವ್ರಿಗೆ. ಯಾಕಂದ್ರೆ ಅವ್ರದ್ದು ಕುರ್ಚಿ ಅಲ್ಲಾಡ್ಲಿಕ್ಕೆ ಆಗ್ತದೆ, ಯಾವ ಬೇಕಾದ್ರೆ ತೆಗೆದು ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಮತ್ತು ರಾಹುಲ್ ಗಾಂಧಿ ಅವರಾಯ್ತು, ಮತ್ತು ಇನ್ನುಳಿದ ನಿತೀಶ್ ಅವರಾಯ್ತು, ನಿತೀಶ್ ಕುಮಾರ್ ಅವರಾಯ್ತು, ಇವರು ಎಲ್ಲರೂ ಇವತ್ತು ತುದಿ ಒಂದು ಕಟ್ಟೆ ಮೇಲೆ ನಿಂತಂಗಾಗಿದೆ. ಎತ್ತು ಹಾರ್ತಾರೋ ಗೊತ್ತಿಲ್ಲ. ಆದರೆ ಪ್ರಾದೇಶಿಕ ಪಕ್ಷಗಳು ಮತ್ತು ರಾಹುಲ್ ಗಾಂಧೀಜಿಯವ್ರ ಕಾಂಗ್ರೆಸ್ಸು ಒಂದಾಗಿ ಬಿಹಾರದಲ್ಲಿ ಅವ್ರು ಸರ್ಕಾರ ಕಟ್ಕೊಳ್ತಾರೆ ಅನ್ನೋಂಥ ಸುದ್ದಿಗಳು ಜಬರ್ದಸ್ತಾಗಿ ಹಬ್ಬಿದ್ದು ಸೋಷಿಯಲ್ ಮೀಡಿಯಾದಲ್ಲೇ. ಆದರೆ ಇನ್ನೂ ತಡೀತಾ ಇದೆ. ಅದೇ ಕಾಲಕ್ಕೆ ನಿತೀಶ್ ಕುಮಾರ್ ಮತ್ತು ನಾಯ್ಡು ಅವರು BJP ದೂರ ಸರಿತಾ ಇದ್ದಾರೆ, ಸ್ವತಂತ್ರವಾಗಿ ತಾವು ಸಪ್ರೇಟ್ ಏನು ವಿಚಾರ ಮಾಡ್ತಾಯಿದ್ರು ಅನ್ನೋದು ಸುದ್ದಿಗಳಿದ್ದಾವೆ. ಒಟ್ಟಾರೆಯಾಗಿ ಈ ಗೊಂದಲದ